ಅದಮ್ಮ ಒಂಚೂರು ನೀರ್ ತುಂಬ್ಕೊಂಬಂದ್ ಕೊಡ್ತೀಯಾ? ಯಾಕ ಬಾಯಿ ಅರ್ಸಂಗ ಆಗ್ತೈತಮ್ಮ ಬೆಳಿಗ್ಗೆಯಿಂದ. ಅದೇನಕ್ಕಂತ ಗೊತ್ತಿಲ್ಲ, ಏನ ಇನ್ನು ತಿಂಡಿನೇ ತಿಂದಿಲ್ಲ, ಇಷ್ಟು ಬಿರಿನೇನೆ ಬಾಯಿ ಅರ್ಸೈತೆ. ಹೋಗ್ ಒಂಚೂರು ತುಂಬ್ಕೊಂಬ. ಸರಿ ನೇತ್ರಕ್ಕೆ, ತುಂಬ್ಕೊಂಬಂದ್ ಕೊಡ್ತೀನಿ ತಡ್ರಿ. ಹಂಗೆ ಆ ನೀರಿನ ಕ್ಯಾನ ಮುಚ್ತಾ ಎಲ್ಲ ಕರೆಕ್ಟಾಗಿ ಮುಚ್ಬಾರಮ್ಮ. ಮತ್ತೆ ಮರ್ತ್ ಗಿರ್ತ್ ಬಂದಿಯಾ ಹುಳ ಉಪ್ಲೆ ಹೋಗಿ ಮತ್ತೆ ಆ ನೀರು ಹಾಳಾಗದತ್ತು, ಮತ್ತೆ ತಿರ್ಗಾ ಹೋಗಿ ತಗೊಂಬರೋರು ಯಾರು? ಸರಿ ಕಣಕ, ಆಯ್ತು ತಾಳ್ರಿ. ಲಕ್ಕಣ ಲಕ್ಷ್ಮಕ್ಕ, ಯಾಕೆ ಇವತ್ತು ಇಷ್ಟೊಂದು ತಡ ಮಾಡ್ಕೊಂಬಂದೆ? ನೆನ್ನೆ ನಾನು ಹಿಂಗೆ ಮಾಡಿದ್ದೆ, ದಿನಾಲು ಹಿಂಗೆ ಮಾಡ್ತೀಯಮ್ಮ ನೀನಂತೂ. ನೆನ್ನೆ ಸಂಜೆ ಕಡೆಯಿಂದ ಹೇಳ್ ಕಳ್ಸಿದ್ದೀನಿ, ಬೇಗ ಹೊರ್ಟ್ ಬಾರಕ, ಹೊತ್ತಿನ ಮುಂಚೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬಾರಕ ಅಂತ ಹೇಳಿದೀನಿ. ಆದ್ರೂ ನೀನು ದಿನಾಲು ಮಾಡಂಗೆ ಮಾಡ್ತೀಯಮ್ಮ. ಇವ್ರಾಗಿದ್ದಕ್ಕೆ ಸರಿ ಆಯ್ತು. ಬೇರೆಯವರಾದ್ರೆ ಏನಾರ ಹೇಳ್ತಾರ ಕಣಕ್ಕೋ. ಕೂಲಿ ಕರೆಯೋರು ಸುಮ್ನೆ ಕರೀತಾರ, ಅವರು ದುಡ್ಡು ಕೊಡ್ಬೇಕು ತಾನೆ. ನಾವು ಕೆಲಸ ಮಾಡಿದ್ರೆ ತಾನೆ ಅವರು ದುಡ್ಡು ಕೊಡೋದು. ನಿನ್ಗೆ ಎಷ್ಟು ಹೇಳಿದ್ರು ಹಂಗೆ ಕಣಮ್ಮ ನೀನು. ಯಾಕ ಇತ್ತೀಚೆಗೆ ಯಾಕ ಬೇಕಂತ ಏನ್ ತಡ ಮಾಡ್ಕೊಂಡ್ ಬರ್ತಿದ್ಯಾ ಏನೋ ಒಂದು ಗೊತ್ತಾಗ್ತಿಲ್ಲ. ಹ್ಞೂ ಕಣೆ ಲಕ್ಷ್ಮಮ್ಮ, ಅದ್ ಯಾಕೆ ಹಿಂಗ್ ತಡ ಮಾಡ್ಕೊಂಡ್ ಬರ್ತಿದ್ಯಾ? ಒಂಚೂರು ಬೇಗ ಹೊಲ್ಟ್ ಬರೋದಲ್ವೇನು ನೀನು? ಇಲ್ಲ ಕಣ, ಸುಮ್ಮನೆ ನೇತ್ರಮ್ಮ, ಅದ್ ಯಾಕೆ ಹಿಂಗ್ ಬೈಕಣ್ತಿದ್ಯಾ? ಬೇಗನೆ ಹೊಲ್ಟ್ ಬಂದಿದ್ದೆ. ಏನಾಯ್ತಂದ್ರೆ ಇವತ್ತು ನಮ್ಮ ಅತ್ತೆ ಬೇರೆ ಇಲ್ಲ ಕಣೆ. ಹಂಗಾಗಿ ಒಂಚೂರು ಎಡವಟ್ಟಾಯ್ತು ಅಷ್ಟೇನೇನೆ. ನಮ್ಮ ಅತ್ತೆ ಇದ್ರೆ ಪಾಪ ಕೆಲಸ ಅದು ಇದು ಮಾಡ್ಕೊಳೋರು. ನಮ್ಮ ಅತ್ತೆ ಬೇರೆ ನೆಂಟ್ರ ಮನೆಗೆ ಹೋಗಿದ್ದಾರೆ, ಅವ್ರ ತವ್ರ ಮನೆಗೆ ಹೋಗಿದ್ದಾರೆ. ಹಂಗಾಗಿ ಇವತ್ತು ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಂಡು ತಿಂಡಿ ಗಿಂಡಿ ಎಲ್ಲ ನಾನೇ ರೆಡಿ ಮಾಡಿ ಬರೋ ಅಷ್ಟೊತ್ತಿಗೆ ಒಂಚೂರು ಒತ್ತಾಯ್ತು ಕಣವ ಅಷ್ಟೇ. ಇನ್ನೇನಿಲ್ಲ, ನಾಳೆಯಿಂದ ನೀನ್ ಹೇಳಿದ ಟೈಮಿಗೆ ಬರ್ತೀನಿ, ಸುಮ್ಮನಿರು. ಅದ್ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂತಿದ್ಯಾ? ನೇತ್ರಕ್ಕ, ತಗೊಳ್ರಿ ನೀರ್ ಕುಡೀರಿ. ಅಪ್ಪ, ಈಗ ಒಂಚೂರು ಸಮಾಧಾನ ಆಯ್ತು ಕಣಮ್ಮ. ಹೊಟ್ಟೆ ಎಲ್ಲ ತಣ್ಣಗಾಗಂಗ ಆಯ್ತು. ಅಲ್ಲ ಕಣ ಸರೋಜಮ್ಮ, ಇವತ್ ಯಾಕೆ ನೀನ್ ಬಂದಿದ್ಯಾ ಹೊಲತ್ತವ? ಗೌರಜ್ಜಿ ಯಾಕೆ ಬಂದಿಲ್ಲ? ಹೊಲದ್ ಕೆಲ್ಸ ಅಂದ್ರೆ ಎಲ್ಲಕ್ಕಿಂತ ಮುಂಚೆ ನಮ್ ಗೌರಜ್ಜಿ ಮೊದ್ಲಿರೋರಮ್ಮ. ಏನಾರ ಕೆಲ್ಸ ಮಾಡ್ಸೋದು, ಕಳೆ ಗಿಳೆ ಕೀಳ್ಸೋದಂದ್ರೆ ಅವ್ರೇನೇನೋ ಮೊದ್ಲಿರೋರು. ಇದ್ಯಾಕೆ ಇವತ್ ನೀನ್ ಬಂದಿಯಲ್ಲ, ಏನ್ ಸಮಾಚಾರ? ಇಲ್ಲ ಕಣ ನೇತ್ರಕಯ್ಯ, ಅತ್ತೆ ಎಲ್ಲ ಎಲ್ಲಕ್ಕಿಂತ ಮುಂಚೆನೇನೆ ಹೊಲ್ಟ್ ಕುಂತಿದ್ರು. ನಾನೇ ಉಳಿಸ್ ಬಂದೆ. ಬೇಡ ಕಣ, ಸುಮ್ನಿರತ್ತೆ. ನೀವ್ ಮಂತವಳ ಇರ್ರಿ, ತಿಂಡಿ ಗಿಂಡಿ ಏನಾರು ಮಾಡ್ಕೊಂಬರಿ ಕೂಲಿರ್ನವ್ರಿಗೆಲ್ಲ. ನಾನು ಇವತ್ತು ಹೊಲ್ತಾ ಹೋಗ್ತೀವಂತ ಹೇಳ್ ಬಂದೆ ಕಣಕ. ಏನಂದ್ರೆ ಅತ್ತೆಗೆ ಆಗಲ್ಲ ಕಣಕೋ ಇವಾಗ. ಏನಂದ್ರೆ ಒಂಚೂರು ಮಂಡಿ ಚಿಪ್ಪೇರೆ ಸೌದೈತ್ ನೋಡ್ರಿ, ಕಾಲಾಗಲ್ಲ, ನೋವು ಬಂದ್ಬಿಡುತ್ತೆ. ನಿಮ್ ಜೊತೆ ಎಲ್ಲ ಖುಷಿಯಿಂದ ಮಾತಾಡ್ತಾ ಕೆಲಸ ಏನೋ ಮಾಡ್ಬಿಡ್ತಾರೆ. ಆಮೇಲೆ ಪಾಪ ರಾತ್ರಿ ಎಲ್ಲ ಅಯ್ಯೋ ಅಂತಿರ್ತಾರ ಕಣಕ. ನೋವು ಬಂದ್ಬಿಡುತ್ತೆ ನೋಡ್ರಿ, ಕಾಲ್ ನೋವು. ಎತ್ ಕುಂತಿರ್ತಾರೆ ಪಾಪ. ಅದಕ್ಕೆ ಅತ್ಲಾಗ ನನ್ಗೆ ನೋಡಕ್ ಆಗ್ದಲೆ ಅತ್ಲಾಗೆ. ಇನ್ನೇನ್ ಬೇಡ ಕಣತ್ತೆ ನೀವು, ಸುಮ್ನಿರಿ. ತಿಂಡಿ ಗಿಂಡಿ ಏನಾರು ರೆಡಿ ಮಾಡ್ಕೊಂಬರ್ರಿ ಕೂಲಿರ್ನ. ನಾವೆಲ್ಲ ಹೋಗಿ ಅದೇನ್ ಕೆಲಸ ನೋಡ್ತೀನಿ ನಾನೇನಂತ ಹೇಳ್ ಬಂದೆ ಕಣಕ. ಏನ್ ಮಾಡ್ತೀಯಾ? ಮೊದ್ಲಿ ನಾನು ಕೆಲಸ ಮಾಡಿದ ನೋಡಕ್ ಹೋಗ್ ಹೊಲದಲ್ಲಿ ತೋಟದಲ್ಲೆಲ್ಲ. ಹಂಗಾಗಿ ಮನ್ಸ್ ತಡೆಯಲ್ಲ ಅವರಿಗೆ. ಕಣಿ ಹೇಳಮ್ಮ ಅತ್ಲಾಗಿ, ಒಳ್ಳೆ ಕೆಲಸ ಮಾಡ್ದೆ. ಪಾಪ ವಯಸ್ಸಾಯ್ತು ನೋಡಮ್ಮ, ಆಗಲ್ಲ. ಏನ್ ಮಾಡ್ತೀಯ? ಈ ಕಡೆ ಹೇಳ್ಕಣಂಗಿಲ್ಲ, ಈ ಕಡೆ ಬಿಡಂಗಿಲ್ಲ. ಹಾಳಾದು ಕೆಲಸ ಮಾಡಿರೋದು, ಶ್ರಮ ಪಟ್ಟಿರೋ ಜೀವ ನೋಡವ್ರು. ಹಂಗಾಗಿ ಮಂತ ಒಂದ್ ಗಳಿಗೆನೂ ಸುಮ್ನಿರಲ್ಲ. ಏನಾರ ಹೊಲದ ಕೆಲ್ಸನೋ ತೋಟದ ಕೆಲಸ ಅಂದ್ರೆ ಒಂಥರ ಅವ್ರಿಗೆ ಮಾಡಕ್ ಕೆಲಸ ಮಾಡಕ್ ಖುಷಿ. ಇವಾಗ್ಲಿನ ಕಾಲದವ್ರು ಹೊಲದತ್ರ ಹೋಗ್ಬೇಕು, ತೋಟದತ್ರ ಹೋಗ್ಬೇಕಂದ್ರೆ ಅವ್ರಿಗೆ ಚಿಂತೆ. ಏನ್ ಮಾಡ್ತೀಯ ಹೇಳು? ಹೆಂಗ ಪಾಪ ನೀನು ಒಳ್ಳೆ ಹುಡುಗಿ ಇದೆಯಾ ಅಂತ ಪಾಪ ಅತ್ತೆ ಮಾವನ್ ಕಷ್ಟ ಏನಂತ ಅರ್ಥ ಮಾಡ್ಕೊಂತಿದ್ಯಮ್ಮ. ಹೆಂಗ ಭಗವಂತ ಚೆನ್ನಾಗಿ ಇಟ್ಟಿರ್ಲಿ ತಾಳ್ರಿ. ಹಂಗೇನೇ ಅತ್ತೆ ಸೊಸೆ ಹೆಂಗ ಖುಷಿಯಿಂದ ನೆಮ್ಮದಿಯಿಂದ ಇರ್ರಮ್ಮ. ಹೆಂಗ ನೀ ಸರೋಜಮ್ಮ, ಬರ್ರಮ್ಮ, ಟೀ ತಗೊಂಬಂದಿದ್ದೀನಿ. ಟೀ ಕುಡೀರಿ ಬರ್ರಮ್ಮ, ಒಂದ್ ಗಳಿಗೆ ಸುಧಾರ್ಸ್ಕೊಳ್ರಿ. ಪಾಪ ಬೆಳಿಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡ್ತಿದ್ದೀರಾ. ಬರ್ರಿ, ಒಂದ್ ಗಳಿಗೆ ನೀರ್ ಕುಡ್ದು ಟೀ ಕುಡ್ದು ಒಂದ್ ಗಳಿಗೆ ಕುತ್ಕೊ ಬರ್ರಿ. ಆಮೇಲೆ ತಿಂಡಿ ತಿರೋದು ತಗೊಂಬರ್ತಾರೆ ನಿಮ್ಮತ್ತೆ. ತಿಂಡಿ ತಿಂದಾದ್ಮೇಲೆ ಅದೇನ್ ಶುರು ಮಾಡ್ಕೊಳ್ಳಿರಂತೆ ನಿಮ್ ಕೆಲ್ಸನ. ಬರ್ರಮ್ಮ. ತಡಿರಂಗಜ, ಏನು ಅಂತದೇನ್ ಸುಸ್ತಾಗಿಲ್ಲ, ಏನಿಲ್ಲ. ಇವಾಗಿನ ನೀರ್ ಕುಡ್ದಿವಿ, ಏನೋ ಆಗಲ್ಲ, ಸುಮ್ನಿರು. ಇದೊಂದ್ ಸಾಲ ಐತೆ, ಇದೊಂದ್ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ಕುತ್ಕೋ ಹೋಗ್ ಒಂದ್ ಗಳಿಗೆ, ಆಮೇಲೆ ಕುಡಿತೀವಿ ನಾವು ಬಂದು. ಬರ್ರಮ್ಮ, ಆಮೇಲೆ ಅದೇನ್ ಕೆಲಸ ಮಾಡ್ಕೊಂಡಿರಂತೆ. ಕೆಲಸ ಯಾವಾಗ್ಲೂ ಇದ್ದಿದ್ದೆ. ಬರ್ರಿ, ಟೀ ಕುಡೀರಿ ಬರ್ರಿ, ಒಂದ್ ಗಳಿಗೆ ಕುತ್ಕೊಂಡು. ಸರೋಜಮ್ಮ, ಬಾರಮ್ಮ, ಟೀ ಹಾಕೊಡ್ ಬಾರಮ್ಮ ಎಲ್ಲಾರ್ಗು. ಪಾಪ ಟೀ ಕುಡಿಲಿ. ಪಾಪ ಬೆಳಿಗ್ಗೆಯಿಂದ ಬಂದವರು ಒಂದ್ ಗಳಿಗೆ ಸುಧಾರ್ಸ್ಕೊಂಡಂಗ್ ಮಾಡ್ತಿದ್ದಾರೆ. ನಾನು ಅವಾಗ್ಲಿಂದ ನೋಡ್ತಿದ್ದೀನಿ. ಅದಕ್ಕೆ ಒಂಚೂರು ಹೋಗಿ ಟೀನಾರ ಇಡಿಸ್ಕೊಂಬರೋಣಂತ ಹೋಗಿದ್ದು. ಬಾರಮ್ಮ, ಒಂಚೂರು ಟೀನಾರ ಕೊಡ್ಬಾರಮ್ಮ, ಹಾಕೊಡ್ಬಾ. ಅಕ್ಕ, ನೇತ್ರಕ್ಕ, ಲಕ್ಷ್ಮಕ್ಕ, ಶಾಂತಕ್ಕ, ಬರ್ರಿ ಟೀ ಕುಡಿಯನ್ ಬರ್ರಕ್ಕ. ಆಮೇಲೆ ಅದೇನ್ ತಿಂಡಿ ತಿನ್ಕೊಂಡು ಕೆಲಸ ನೋಡಿದ್ರೆ ಆಗೋದು ಬರ್ರಕ್ಕ. ಕೆಲಸ ಯಾವಾಗ್ಲೂ ಇದ್ದಿದ್ದೆ ಬರ್ರಕ್ಕ. ಸುಮ್ನೆ ರಂಗಜ್ಜ, ನಿಮ್ ಹೊಲದ ಕೆಲ್ಸಕ್ ಬಂದ್ರೆ ನಾವ್ ಅದು ಇದು ತಿಂದೇನೆ ಹೊಟ್ಟೆ ತುಂಬಿಡುತ್ತೆ ನಮ್ಗೆ. ಇನ್ನೇನ್ ಕೆಲಸ ಮಾಡಲ್ಲ ನಾವು. ಆ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಬೋಂಡ ತಿನ್ನೋದು, ತಿಂಡಿ ತಿನ್ನೋದು, ಊಟ ಮಾಡೋದು, ಅಷ್ಟ್ರಲ್ಲೇನೆ ಅರ್ಧ ಟೈಮ್ ಹೋಗ್ಬಿಡುತ್ತಪ್ಪ. ಇನ್ನೇನ್ ಕೆಲಸ ಏನ್ ಜಾಸ್ತಿ ಮಾಡಲ್ಲ, ಏನಿಲ್ಲ ನಾವು. ತಗೊಂಬಾತ್ಲಾಗ ಇನ್ನೇನ್ ಮಾಡೋಣ? ನೋಡ್ದ ಈ ಹುಡುಗಿ ಹೆಂಗ್ ಮಾತಾಡ್ತಾಳಂತ. ಏನ್ ನಮ್ಮ ಮನೇಲಿ ದಿನಾಲು ಬಂದು ತಿಂತಿರಂಗೇನೆ ಮಾತಾಡ್ತಾಳಮ್ಮ. ಬಾರಮ್ಮ, ಅಪರೂಪಕ್ಕೆ ಒಂದ್ ದಿವಸ ಹೊಲದ ಕೆಲ್ಸಕ್ ಬಂದಿದ್ದೀರಾ. ಏನ್ ಒಂಚೂರು ಟೀನ ಕಾಫಿ ಕುಡಿಯೋದಕ್ಕೂ ಹಿಂದೆ ಮುಂದೆ ನೋಡ್ತೀರಾ. ಹಂಗ್ ಮಾಡಬಾರ್ದು. ಸುಮ್ನೆ ಬರ್ರಿ, ಕುತ್ಕೊಂಡು ಒಂದ್ ಗಳಿಗೆ ಕುತ್ಕೊಂಡು ಟೀ ಕುಡೀರಿ ಬರ್ರಿ.
ಆ ಬೋಂಡನು ಕೇಳಿದೆ ಕಣಮ್ಮ, ಬೋಂಡನಾರ ತಗೊಂಬರೋಣ ಅಂತವ್. ಇನ್ನು ಅವರು ಇಷ್ಟು ಬೇರೆನೆ ಬೋಂಡ ಹಾಕಿಲ್ಲ ಅಂತ ಹೇಳಿರು. ಇಲ್ಲಾಂದ್ರೆ ಒಂಚೂರು ಟೀ ಜೊತೆ ಬೋಂಡನಾರು ತಿಂತಿದ್ರಿ. ಏನು ಬೇಡ ಕಣ್ ಸುಮ್ನಿರಜ. ಇವಾಗ ಟೀ ಕುಡ್ದು ತಿರ್ಗಾ ಗೌರಜ್ಜಿ ತಿಂಡಿ ತಗೊಂಬಂದ್ರೆ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆನೆ ತುಂಬಿಡುತ್ತೆ ನಮ್ಗೆ. ಜಾಸ್ತಿ ಹೊಟ್ಟೆ ತುಂಬಿಟ್ರೆ ಕೆಲಸ ಮಾಡಕ್ಕಾಗಲ್ಲ, ಸುಮ್ನಿರಜು. ಅಲ್ಲೇ ನೋಡ್ ಗೌರಜ್ಜಿ ಅಲ್ಲೇ ತಿಂಡಿ ತಗೊಂಬಂತು. ಈಗ ತಿಂಡಿ ತಿನ್ನೋಣ ಟೀ ಕುಡಿಯೋಣ ನಾವು. ಗೌರಜ್ಜಿ ಅಜ್ಜ ಇವಾಗಿನ್ನು ಟೀ ತಗೊಂಬಂತು, ಇನ್ನು ಕುಡಿಯೋಣ ಅಷ್ಟರಲ್ಲಿ ನೀನು ತಿಂಡಿ ತಗೊಂಡೇ ಬಂದ್ಬಿಟ್ಟೆ. ಬಾರಮ್ಮ, ಇವಾಗ ಟೀ ಕುಡಿಯಕ್ ಹೋಗ್ಬೇಡ್ರಿ. ಆ ಫ್ಲಾಸ್ಕ್ ಎಲ್ಲ ಐತೆ, ಟೀ ಏನು ತಣ್ಣಗಾಗಲ್ಲ ಏನಿಲ್ಲ. ಮೊದ್ಲು ಹೊಟ್ಟೆ ತುಂಬಾ ತಿಂಡಿ ತಿಂದ್ರಿ, ಅದಾದ್ಮೇಲೆ ಬೇಕಾರೆ ಒಂದ್ ಗಳಿಗೆ ಕುತ್ಕೊಂಡು ಅದಾದ್ಮೇಲೆ ಟೀ ಕುಡಿಯರಂತೆ. ಬರ್ರಿ ಮೊದ್ಲು ತಿಂಡಿ ತಿನ್ ಬರ್ರಿ. ಟೀ ಕುಡಿದ್ ಬಿಟ್ರೆ ಹೊಟ್ಟೆ ತುಂಬಂಗ ಆಗ್ಬಿಡುತ್ತೆ. ತಿಂಡಿ ಸರಿಯಾಗಿ ಮಾಡಲ್ಲ. ಬರ್ರಿ ಮೊದ್ಲು ತಿಂಡಿ ತಿನ್ನಿ ಬರ್ರಿ. ಕಣೆ ಹಂಗೆ ಮಾಡು, ಉತ್ತಮ ಆಯ್ತು. ಮೊದ್ಲು ತಿಂಡಿ ಹಾಕೊಡು, ಅದಾದ್ಮೇಲೆ ಬೇಕಾರೆ ಟೀ ಕುಡಿತಾರೆ ಕುತ್ಕೊಂಡು ಒಂದ್ಗಳಿಗೆ. ಮೊದ್ಲು ತಿಂಡಿ ಹಾಕೊಡು, ಯಾಕಂದ್ರೆ ಟೀ ಕುಡಿದ್ ಬಿಟ್ರೆ ಹೊಟ್ಟೆ ತುಂಬಂಗ ಆಗ್ಬಿಡುತ್ತೆ ನೋಡು. ತಿಂಡಿ ಸರಿಯಾಗಿ ಊಟ ಮಾಡಲ್ಲ, ಏನಿದೆ ತಿನ್ನಲ್ಲ. ಮೊದ್ಲು ತಿಂಡಿ ಹಾಕೊಡು. ಸರೋಜಮ್ಮ ಹೇಳಮ್ಮ ಮ್ಯಾಕೆ, ಅದ್ಯಾಕೆ ಕುಂತೀಯ? ಒತ್ತಾಗ್ಲಿಲ್ವಾ? ತಿಂಡಿ ಹಾಕೊಡು, ಹೇಳು ಮ್ಯಾಕೆ ಎಲ್ಲಾರ್ಗುನು. ಅಪ್ಪ ನೀನ್ ತಿಂಡಿ ಮಾಡ್ಕೊಂಬಂದೇನಾ? ತಿಂಡಿ ತಿಂದ ಏನ್ ಹಂಗೆ ಬಂದ? ಇಲ್ಲ ಕಣತಾತವ್, ನಾನು ತಿಂಡಿ ತಿಂದಿಲ್ಲ. ನಾನು ಅಮ್ಮನ್ ಜೊತೆ ಇಲ್ಲದೇನೆ ತಿಂಡಿ ತಿಂದ್ರೆ ಆಗುತ್ತೆ ಹೊಲ್ದಾತರನೆ ಅಂತ ಸುಮ್ನೆ ಬಂದೆ ಕಣತಾತ. ಹ್ಞೂ ಸರಿ ಕಣಪ್ಪ, ಆಯ್ತು. ಹೋಗಂಗಾರೆ ಕೈ ತೊಳ್ಕೊಂಬ ಒಡಗು. ಇಲ್ಲೇ ತಿಂಡಿ ಮಾಡುವಂತೆ, ನನ್ ಜೊತೆನೇ ತಿಂಡಿ ತಿನ್ನುವಂತೆ. ಒಡಗು ಬೇಗ. ಕಣೆ ನೇತ್ರಮ್ಮ, ಈ ಗೌರಜ್ಜಿ ಮಾತ್ರ ಈ ತಿಂಡಿ ಗಿಂಡಿ ಅಡಿಗೆ ಮಾತ್ರ ಬಹಳ ಚೆನ್ನಾಗ್ ಮಾಡುತ್ತ ಕಣೆ. ಏನಿದ್ರು ನಾವ್ ಮಾಡಿದ್ರೆ ಹಿಂಗ್ ಟೇಸ್ಟ್ ಬರಲ್ಲ ಕಣೆ. ಅದೇನಕ್ ಮಾಡುತ್ತೆ ಏನಮ್ಮ ಇವಜ್ಜಿ. ಇಲ್ಲಿ ಇವಜ್ಜಿ ಹೊಲದ ಕೆಲ್ಸಕ್ಕೆಲ್ಲ ಬರ್ತೀವಿ ನೋಡು, ಏನಿದ್ರು ಇನ್ನೊಂಚೂರು ಜಾಸ್ತಿನೇ ಹಾಕಿಸ್ಕೊಂಡು ತಿನ್ನಂಗಾಗುತ್ತೆ. ನಾವು ಮೊದ್ಲು ಮಾಡೋದು ಅಷ್ಟೇನ್ ಟೇಸ್ಟ್ ಇರಲ್ಲಮ್ಮ, ಅಲ್ವೇನೆ? ಹ್ಞೂ ಕಣಕ ಶಾಂತಕ್ಕ, ಗೌರಜ್ಜಿ ಮಾತ್ರ ಬಹಳ ಚೆನ್ನಾಗ್ ಮಾಡುತ್ತೆ. ಅಡಿಗೆ ಆಗ್ಲಿ, ತಿಂಡಿ ಆಗ್ಲಿ, ಮನೆ ಕೆಲಸ ಆಗ್ಲಿ, ಹೊಲದ ಕೆಲಸ ಆಗ್ಲಿ, ಬಹಳ ಚೆನ್ನಾಗ್ ಮಾಡೋದ್ ಬಿಡಮ್ಮ. ಅವಜ್ಜಿ ಮುಂದೆ ಇನ್ ಯಾರು ಮಾಡ್ತಾರೆ? ನಮ್ಮೂರಲ್ಲೇನೆ ಯಾರು ಮಾಡಲ್ಲ ಬಿಡು ಇವಜ್ಜಿ ಮಾಡಂಗೆ. ಸೊಸೆ ಇದ್ರುನು ಬಾಳೆ ಎಲ್ಲ ಕುಯ್ಕೊಂಬಂದು ಚಿತ್ರಾನ್ನ ಎಲ್ಲ ನಾನು ಹೆಂಗ್ ಮಾಡ್ಕೊಂಬಂದೈತೆ ಅವಜ್ಜಿ. ನಮ್ಮನೇಲಿ ಮಾಡ್ತಾರ ನಮ್ಮ ಅತ್ತೆಯವರೆಲ್ಲ. ಅಯ್ಯ ಸುಮ್ನಿರು, ನಮ್ಗೇನೆ ಅಯ್ಯೋ ಅನ್ನಿಸ್ತಾರ, ಹಂಗೆ ಗೊಳಾಯಿ ಕಾಣ್ತಾರ ಅತ್ಲಾಗಿ. ಕಣ್ತಾಯಿ, ನಮ್ಮ ಅತ್ತೆ ಅಂತೂ ನನಗ್ ಕಾಯಿಲೆ ಆದ್ರೂ ಒಂದ್ ಕೆಲಸ ಮಾಡಲ್ಲ ಕಣೆ, ಹೊಟ್ಟೆ ಉರ್ಕೊಂಡು. ನೋಡ್ ಗೌರಜ್ಜಿ ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ಕೊಳುತ್ತೆ. ಅತ್ತೆ ಸೊಸೆ ಅಂದ್ರೆ ಇವ್ರಂಗ್ ಇರ್ಬೇಕಮ್ಮ. ಪುಣ್ಯ ಮಾಡ್ಕೊಂಬಂದಾರ ಬಿಡ್ರಿ ಇವ್ರು. ಸ್ಮಕ ಶಾಂತಮ್ಮ, ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಳ್ರಮ್ಮ. ಚಿತ್ರಾನ್ನ ಬಾಳ ಚೆನ್ನಾಗೈತೆ. ಒಳ್ಳೆ ಖಾರವಾಗಿ ಚೆನ್ನಾಗೈತೆ. ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಳ್ರಿ. ಸುಮ್ನೆ ರಂಗಜ, ಇದೇ ತಿನ್ನಕ್ ಆಗ್ತಿಲ್ಲ. ಈ ವಜ್ಜಿಗೆ ಒಂದೊಂದ್ ಚೂರ್ ಹಾಕೊಂಬಾರಜಿ ಮೊದ್ಲು, ಆಮೇಲೆ ಬೇಕಾದ್ರೆ ಹಾಕಿಸ್ಕೊಂತೀವಂದ್ರೆ ಮೊದ್ಲೇ ಒಂದೊಂದ್ ತಟ್ಟೆ ಹಾಕೊಂಬಂದ್ಬಿಡ್ತು. ಇದೇ ತಿಂದು ಮುಗ್ಸಕ್ ಆಗ್ತಿಲ್ಲ ಅಂತದ್ರಲ್ಲಿ ತಿರ್ಗಾ ಬೇರೆ ಹೇಳ್ತಿದ್ಯಾ ನೀನು ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಳ್ರಿ ಅಂತ. ಇದೇ ಮೊದ್ಲು ತಿಂದು ಖಾಲಿ ಮಾಡ್ತೀವಿ ತಡಿ ಅತ್ಲಾಗಿ. ತಿರ್ಗಾ ಹಾಕಿಸ್ಕೊಳಲ್ಲ ಅಂತಿದ್ದೀರಾ? ಯಾಕೆ ಚೆನ್ನಾಗ್ ಮಾಡಿಲ್ವಾ ನಾನ್ ಚಿತ್ರಾನ್ನ? ಅಯ್ಯೋ ಏನ್ರಮ್ಮ ಮಾಡೋಣ, ನಾನ್ ವಯಸ್ಸಾದ ಮುತ್ಕಿ. ನನ್ಗೆ ಏನಂದ್ರೆ ಹಳೆ ಕಾಲದಲ್ಲಿ ಹೆಂಗ್ ಮಾಡ್ತಾರ ನೋಡ್ರಿ, ಹಂಗ್ ಮಾಡ್ಕೊಂಡ್ ಬಂದಿದ್ದೀನಮ್ಮ. ನೀವ್ ಮಾಡಂಗೆಲ್ಲ ನನಗ್ ಮಾಡಕ್ ಬರಲ್ಲ. ಏನ ಇವತ್ತೊಂದ್ ದಿವಸ ಹಂಚಿಸ್ಕೊಂಡು ಊಟ ಮಾಡ್ರಿ, ಇನ್ನೇನ್ ಮಾಡೋಣ. ಇದ್ಯಾಕ ಗೌರಜ್ಜಿ ಹಿಂಗ್ ಮಾತಾಡ್ತೀಯ? ಚೆನ್ನಾಗಿಲ್ಲ ಅಂತ ಹೇಳಿವ ನಾವು? ಇಷ್ಟೊಂದೆಲ್ಲ ಜಾಸ್ತಿ ಹಾಕಿದ್ಯಾ ಕಣಜಿ ಅಂತ ಹೇಳಿದ್ ಕಣಜಿ. ಇದೇ ತಿನ್ನಕ್ ಆಗ್ತಿಲ್ಲ ಅಂತ ಹೇಳಿದ್ವು ಅಷ್ಟೇ, ನಿನ್ನ ಹೊಟ್ಟೆ ತುಂಬೈತೆ ಅಂತ. ಬಹಳ ಚೆನ್ನಾಗ್ ಮಾಡಿಯಾ, ಅಪರೂಪ ಚಿತ್ರಾನ್ನ ಮಾಡ್ಕೊಂಡ್ ಬಂದಿದ್ಯಾ. ಅಂತದ್ರಲ್ಲಿ ನಾವೇ ಯಾವಾಗ್ಲಿಂದ ಮಾತಾಡ್ತಿದೀವಿ. ನಾವ್ ಇದೆಲ್ಲ ಮೊಬೈಲ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲೆಲ್ಲ ಕೇಳ್ಕೊಂಡು ನೋಡ್ಕೊಂಡೆಲ್ಲ ಮಾಡಿದ್ರು ಇಷ್ಟೊಂದು ರುಚಿವಾಗಿ ಮಾಡಕ್ ಆಗಲ್ಲ. ಇವಜ್ಜಿ ಅದ್ ಹೆಂಗ್ ಮಾಡಿರ್ಬೇಕಪ್ಪ ಭಗವಂತ, ಏನೇನಾಕ್ ಮಾಡೈತೆ ಏನೋ ಅಂತ ನಾವ್ ಯೋಚನೆ ಮಾಡ್ತಿದೀವಿ ಅವಾಗ್ಲಿಂದ. ಚೆನ್ನಾಗಿಲ್ವೇನೋ ಕಣ್ರಮ್ಮ ಅಂತ ಬೇರೆ ಹೇಳ್ತೈತಿ ವಜ್ಜಿ. ಯಾಕ ಎಷ್ಟ್ ಚೆನ್ನಾಗೈತ್ ಗೊತ್ತೇನಜ್ಜಿ, ಅಪರೂಪ ಚಿತ್ರಾನ್ನ ಮಾಡಿದ್ಯಾ. ಸುಮ್ನಿರು ಕಣತೆ, ನಮ್ಮ ಅಜ್ಜಿ ಮಾತ್ರ ತಿಂಡಿ ಅಡಿಗೆ ಎಲ್ಲ ಬಹಳ ಚೆನ್ನಾಗ್ ಮಾಡುತ್ ಕಣತೆ. ಅದೇ ಇನ್ನೊಂದೇನ್ ವಿಷಯ ಗೊತ್ತೇನತೆ, ನಮ್ಮ ಅಜ್ಜಿ ಮಟನ್ ಸಾಂಬಾರು ಮತ್ತೆ ಮುದ್ದೆ ಎಲ್ಲ ಮಾಡುತ್ತೆ. ಎಷ್ಟ್ ಚೆನ್ನಾಗಿರೋದು ಗೊತ್ತಾ? ಚಿಕನ್ ಫ್ರೈ, ಮೀನಿನ ಸಾಂಬಾರು ಎಷ್ಟ್ ಚೆನ್ನಾಗ್ ಮಾಡೋದು ಗೊತ್ತೇನಜ್ಜಿ. ಆದ್ರೆ ನಮ್ಮ ಅಮ್ಮ ಇಷ್ಟೊಂದು ಟೇಸ್ಟ್ ಆಗಿ ಮಾಡಲ್ಲ. ನಮ್ಮ ಅಜ್ಜಿ ಮಾಡೋ ದಿವಸ ಮಾತ್ರ ನಾನು ಅರ್ಧ ಮುದ್ದೆ ತಿಂತೀನಿ ಗೊತ್ತಾ ನಿನ್ಗೆ? ಅಷ್ಟ್ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ, ಅಷ್ಟ್ ಚೆನ್ನಾಗ್ ಮಾಡುತ್ತೆ. ಆಯ್ತು ಹೇಳಪ್ಪ, ನಿಮ್ಮ ಅಜ್ಜಿ ಬಾಳ ಚೆನ್ನಾಗ್ ಮಾಡುತ್ತೆ. ನೋಡಿದ್ರೆ ಅದ್ರಮ್ಮ ಅಜ್ಜಿಗೂನು ಮೊಮ್ಮಗೂನು ಹೆಂಗೈತೆ ಜೊತೆ. ನೋಡ್ರಿ, ಅವ್ರ ಅಜ್ಜಿ ಬಾಳ ಚೆನ್ನಾಗ್ ಮಾಡುತ್ತಂತೆ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಮೀನಿನ ಸಾಂಬಾರೆಲ್ಲ ನೋಡ್ರಿ ಹೆಂಗ್ ಹೇಳ್ಕೊಳ್ತಿದ್ದಾನೆ. ಮತ್ತೆ ನಮ್ಮ ಅಜ್ಜಿ ಎಷ್ಟ್ ಚೆನ್ನಾಗ್ ಮಾಡೋದು ಗೊತ್ತಾ? ಅದಕ್ಕೆ ಹೇಳ್ತಿರೋದು. ಹೋಟ್ಲಲ್ಲಿ ತಿಂದ್ರೂ ಅಷ್ಟೊಂದು ರುಚಿಯಾಗಿರಲ್ಲ, ಹಂಗ್ ಮಾಡೋದು ನಮ್ಮ ಅಜ್ಜಿ. ಸರಿ ಕಣ್ರಮ್ಮ, ಆಯ್ತು. ಅದೇನ್ ತಿಂಡಿ ತಿನ್ಕೊಂಡು ಕೆಲಸ ಮುಗಿಸ್ಕೊಂಡ್ ಬರ್ರಿ. ನನಗೊಂಚೂರು ಮಂತಾವ್ ಕೆಲಸ ಬೇರೆ ಐತೆ. ಇನ್ನು ನೀರ್ ಹಿಡ್ದಿಲ್ಲ, ಬಟ್ಟೆ ಬೇರೆ ತೊಳಿಬೇಕು. ಅವ್ರಿಗೆ ಪಾಪ ಹೊಲದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಬಟ್ಟೆ ಗಿಟ್ಟೆ ಎಲ್ಲ ತೊಳಿಯಕ್ಕಾಗಲ್ಲ. ನಾನೇ ಅದೇನ್ ಕೆಲಸ ಮಾಡ್ಕೊಡ್ತೀನಿ. ತಿಂಡಿ ಬಾಕ್ಸು, ನೀರಿನ ಕ್ಯಾನು, ಟೀ ಇದ್ರದ್ದು ಫ್ಲಾಸ್ಕು ಇವೆಲ್ಲ ಇಲ್ಲೇ ಐತೆ. ನೀವ್ ಬರ್ರಿ ಅದೇನ್ ಕೆಲಸ ಮುಗಿಸ್ಕೊಂಡು. ಪಾಪ ಬರ್ತೀಯ ಹೋಗೋಣ? ಬರ್ತೀಯಾ ಇಲ್ಲೇ ಇರ್ತೀಯ ನಿಮ್ ತಾತನ್ ಜೊತೆ? ತಡಿ ನಾನು ಬರ್ತೀನಿ. ಈ ತಾತನನ್ನು ನೋಡಿದ್ರೆ ಗುರು ಗುರು ಅಂತಿರುತ್ತೆ. ನಿನ್ ಜೊತೆನೆ ಬರ್ತೀನಿ ತಡಿ. ಈ ತಾತಂಗೆ ನಾನು ನೋಡಿದ್ರೆ ಹೊಟ್ಟೆ ಕಿಚ್ಚು. ತಡಿಯದಿ ನಾನು ಬರ್ತೀನಿ, ಇಬ್ರಾಳು ಹೋಗೋಣ.
ಅದ್ರೇಂದ್ರಮ್ಮ ಈ ಹುಡುಗನ್ ನಾವು ಅವ್ರ ಅಜ್ಜಿ ಜೊತೆ ಸೇರ್ಕೊಂಡ್ಬಿಟ್ಟು ನನಗೆ ಬೈಯತ್ ಕಲ್ಸ್ಬಿಟ್ಟ ಕಣ್ರಮ್ಮ ಇವನು. ನೀನೇನ್ ಮಾಡ್ತೀಯ? ನೀನು ಬಾ ಮಂತ ಹೋಗಣ. ಹೋಗ್ಲಾ ನಾನು ಬರ್ತೀನಿ. ಇನ್ನು ಆ ಸ್ಕೂಲೆಲ್ಲ ಒಂಚೂರು ನೆರಳಿಗೆ ಕಟ್ಟಾಕಿ ಒಂಚೂರು ನೀರೆಲ್ಲ ಕುಡಿಸಿ, ಆ ಮೋಟ್ರಲ್ಲಿ ನೀರು ಬಿಡ್ಕೊಂಡು ಒಂಚೂರು ನೀರೆಲ್ಲ ಕುಡಿಸಿ ಒಂಚೂರು ಆ ಸ್ಕೂಲ್ನೆಲ್ಲ ನೆರಳಲ್ಲಿ ಕಟ್ಟಾಕಿ ಬರ್ತೀನಿ. ಹೋಗು ಇನ್ನೇನು ಅದೇನ್ ಕೆಲಸ ಮಾಡ್ಕೊಂತೀರಿ ನೀನು ನಿಮ್ಮ ಅಜ್ಜಿ. ಮೀನು 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 ಕಟ್ಲಾ ಮೀನು ಕಟ್ಲಾ ಮೀನು ಇನ್ನು ಮೀನು 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 ಕಟ್ಲಾ ಮೀನು ಕಟ್ಲಾ ಮೀನು. ಆಗ ಅಲ್ಲಿ ನೋಡಜ್ಜಿ, ಮೀನವನಣ್ಣ ಬಂದೈತೆ. ಮೀನ್ ತಗೊಂಬಂದೈತೆ ಕಣಜ್ಜಿ. ನೋಡಿ ಎಷ್ಟೆಷ್ಟಪ್ಪ ಇದಾವ ಮೀನು. ಬಾರಜಿ ಬಾರಜಿ ನೋಡೋಣ ಬಾರಜಿ. ಸುಮ್ನೆ ಬಾರ್ಲ ಪಾಪ, ನನಗ್ ಕೆಲ್ಸ ಐತೆ ಮಂತಾವ. ಇವಾಗ ನೋಡ್ಕೊಂಡು ಕುತ್ಕೋಣ ಅಷ್ಟು ನನಗೆ ಟೈಮ್ ಇಲ್ಲ. ಬಾ ಹೋಗಣ ಬಾ ಮಂತಾವ. ಮೊದ್ಲು ಕೆಲ್ಸ ಅದು ಇದು ನೋಡ್ಬೇಕು. ಟ್ಯಾಂಕಿಲ್ ನೀರ್ ಖಾಲಿ ಆಗ್ಬಿಟ್ರೆ ಮತ್ತೆ ನೀರ್ ಇಲ್ದಂಗ ಆಗ್ಬಿಡುತ್ತೆ. ಬಾರ್ಲ ಪಾಪ ನೀರಿಡೇನ್ ಬಾರ ಸುಮ್ನೆ. ಏಯ್ ಬಾರಜಿ ನೋಡೋಣ ಪ್ಲೀಸ್ ಕಣಜಿ. ನೋಡೋದಕ್ಕೆ ಏನಂತೆ ಬಾರಜಿ. ಈ ಹುಡುಗ ಅದ್ ಯಾಕೆ ಹಿಂಗಯ್ಯೋ ಅನಸ್ತಾನ ಏನಪ್ಪ ಅತ್ಲಾಗ ನನ್ಗೆ. ಟೈಮ್ ಇಲ್ಲ ಕಣ್ಲ ಪಾಪ. ಮಂತಾವ ಹೋಗಿ ಕೆಲ್ಸ ಮಾಡ್ಬೇಕಂಡ್ಲ, ನೀರ್ ಇಡ್ಬೇಕು, ಅದು ಇದು ಕೆಲ್ಸ ಇಟ್ಕಂಡ್ಲ ಅಂತ ನಾನು ಹೇಳ್ತಿದ್ದೀನಿ. ಆದ್ರೂ ನಿಮ್ ಮಾತೆ ಕೇಳ್ತಿಲ್ಲಪ್ಪ. ಏನ್ ಮಾಡ್ತಿದ್ಯಾ? ಭಾರ್ಗವರಜ್ಜಿ ನೋಡ್ ಬಾರಜ್ಜಿ, ಮೀನ್ ತಗೋಬಾ. ಭಾಳ ಚೆನ್ನಾಗಿದಾವ ಮೀನು. ಇವಾಗಿನ್ನು ಬಲೆಯಿಂದ ಬಿಡಿಸ್ಕೊಂಬಂದಿರೋ ಮೀನಿದಾವೆ. ಬಾ ಚೆನ್ನಾಗಿದಾವೆ. ಅದ್ಯಾಕೆ ಅಲ್ಲೇ ನಿಂತೀಯ? ತಗೋಬಾರಜ್ಜಿ. ದೊಡ್ಡ ದೊಡ್ಡವಿದಾವ್ ಕಣಜ್ಜಿ ಮೀನು. ಸಣ್ಣ ಒಂದು ಎಲ್ಲ 1.5 kg 2 kg ಇರೋವು. ದೊಡ್ಡ ದೊಡ್ಡವೇ ಇರೋವು. ಬಾ ತಗೋಬಾ. ಮೀನು ಭಾಳ ಚೆನ್ನಾಗಿದಾವೆ. ಅಪರೂಪದ ಮೀನಿದಾವೆ. ಬಾ 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 ತಗೋಬಾ. ನೀನು ಯಾವಾಗ್ಲೂ ಹೇಳ್ತಿದ್ದಲ್ಲ ದೊಡ್ಡವು ಮೀನಿದ್ರೆ ತಗೊಂಬಾರ್ಲ ಪಾಪ. ಚಿಕ್ಕ ಸಣ್ಣ ಸಣ್ಣವು ಒಂದೊಂದು ಕಾಲ್ kg ಅರ್ಧ kg ತಗೊಂಬರ್ತೀಯ. ದೊಡ್ಡವಿದ್ರೆ ತಗೊಂಬಾ ಅಂತ ಮಂತಾವ್ಲು ನಾನು ಹುಡ್ಕೊಂಡು ಹೋಗಿದ್ದೆ. ಮಂತಾವ್ ಯಾರು ಇರಲಿಲ್ಲ, ಬೀಗ ಹಾಕಿತ್ತು. ಅದಕ್ಕೆ ಇನ್ನೇನು ಮಾಡೋದಂತ ಹೋಗ್ತಿದ್ದೆ. ಊರಲ್ಲೂ ತಗೊಂಡ್ರು ಕಣಜ್ಜಿ ಭಾಳ ಜನ. ಈ ಮೂರಲ್ಲಿ ಕಡಿಮೆ ಅಂದ್ರೂ ಒಂದು 30-40 kg ಹತ್ತತ್ರ ಮೀನು ವ್ಯಾಪಾರ ಆಯಿತು. ಇನ್ನೇನು ಹೋಗ್ತಿದ್ದೆ, ಪಕ್ಕದೂರಿಗೆ ಹೋಗೋಣಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನೀವು ಸಿಕ್ಕಿರಮ್ಮ. ಎಲ್ಲೋಗಿದ್ರಿ? ಬರ್ರಿ ಬರ್ರಿ ತಗೋಬರ್ರಿ. ಇಲ್ಲ ಕಣ್ಲ ಪಾಪ, ಇವತ್ತು ಮೀನೇನು ತಗೊಳಲ್ಲ ಕಣ್ಲ ಪಾಪ. ಯಾಕಂದ್ರೆ ಹೊಲ್ತಾವೆಲ್ಲ ಕೆಲಸ ಮಾಡಕ್ ಹೋಗಿದ್ದಾರೆ. ತೊಳೆಯವ್ರು ಇವ್ರು ಯಾರು ಇಲ್ಲ. ನಿಮ್ಮ ಅಜ್ಜಾನು ರಂಗಜ್ಜಾನು ಹೊಲ್ತಾವ್ಲೇನೆ ಐತೆ. ಅವ್ರು ಎಷ್ಟ್ ಗಂಟೆಗೆ ಬರ್ತಾರೋ ಏನೋ. ತೊಳೆಯವ್ರಿಲ್ಲ, ಏನಿಲ್ಲ, ಕ್ಲೀನ್ ಮಾಡೋರಿಲ್ಲ. ಹಂಗಾಗಿ ಬೇಡ ಕಣ್ಲ ಪಾಪ. ಮುಂದಿನ ವಾರ ಬಂದ್ರೆ ಬೇಕಾದ್ರೆ ತಗೊಂತೀವಿ. ಹೋಗಿ ಇನ್ನೇನು ಮಾಡಕ್ಕಾಗುತ್ತೆ. ಇವತ್ತಂತೂ ಆಗಲ್ಲ ಕಣ್ಲ ಪಾಪ, ಇವತ್ತು ತಗೊಳಲ್ಲ. ಏಯ್ ಯಾಕಜ್ಜಿ ಹಿಂಗೆ ಹೇಳ್ತಿದ್ಯಾ? ಅದೇ ನಾವಿಬ್ರು ಇದೀವಲ್ವಾ, ನಾವಿಬ್ರು ತೊಳೆಯನಂತೆ ಕಣಜಿ. ಪ್ಲೀಸ್ ಕಣಜಿ ತಗಳಜಿ. ದೊಡ್ಡ ದೊಡ್ಡವಿದಾವ್ ಕಣಜಿ ಮೀನು. ನಿಂದ ಅಮ್ಮಯ್ಯ ಕಣಜಿ. ಪ್ಲೀಸ್ ಕಣಜಿ ತಗಳಜಿ. ಸುಮ್ನಿರ್ಲ ಪಾಪ, ನಂತಾವ್ ದುಡ್ಡು ಇಲ್ಲ ಕಣ್ಲ, ಸುಮ್ನಿರ್ಲ. ನಿಮ್ ತಾತ ಇದ್ದಿದ್ರೆ ತಗೋಣವ್ರು. ನಿಮ್ ತಾತನ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡ್ಬೇಕಾದ್ರೆ ತಗೋಬೋದಿತ್ತು. ನನ್ನ ಹತ್ರ ದುಡ್ಡಿಲ್ಲ ಏನಿಲ್ಲ. ಇವಾಗ ನೋಡಿದ್ರೆ ತಗ ಅಂದ್ರೆ ನಿಮ್ ತಾತ ಹೊಲ್ತಾವಿಂದ ಎಷ್ಟ್ ಗಂಟೆಗೆ ಬರುತ್ತೋ ಏನೋ. ತೊಳೆಯವ್ರಿರಲ್ಲ ಏನಿಲ್ಲ. ಸುಮ್ನೆ ತಗೊಂಡೋಗ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಆಗಲ್ಲ ಕಣಲೈ. ಅವನ್ನೆಲ್ಲ ತೊಳೆದು ರೆಡಿ ಮಾಡ್ಬೇಕು. ಬೇಗ ಕ್ಲೀನ್ ಮಾಡಿದ್ರೇನೆ, ಇಲ್ಲಾಂದ್ರೆ ರುಚಿ ಹಾಳಾಗ್ಬಿಡ್ತಾವೆ. ಗಂಟೆ ಇಟ್ಕೊಂಡ್ ಕೂತ್ಕೊಂಡ್ರೆ. ಸುಮ್ನಿರು ಬಾಡ ಸುಮ್ನಿರು. ಏನೋ ಬೇಡ, ಮುಂದಿನ ವಾರ ಬೇಕಾದ್ರೆ ತಗೊಂಡ್ರೆ ಆಗುತ್ತೆ. ನಡಿ ಇವಾಗ ಹೋಗೋಣ, ಮನೆಗೆ ಹೋಗೋಣ. ಮುಂದಿನ ವಾರ ಎಲ್ಲ ಸಿಗಲ್ಲ ಕಣ್ ಭಾರ್ಗವರಜ್ಜಿ. ಅಪರೂಪದ ಮೀನು ಸಿಕ್ಕೈತೆ. ಇನ್ನು ಮುಂದಿನ ವಾರ ಎಲ್ಲ ನೀನು ಹೇಳ್ದಂಗೆ ದೊಡ್ಡ ದೊಡ್ಡ ಮೀನು ಸಿಗಲ್ಲ ನೋಡು. ಎಲ್ಲ ಸಣ್ಣ ಸಣ್ಣವೇ ಸಿಗವು. ಏನಂದ್ರೆ ಇವತ್ತು ಒಳ್ಳೆ ಮೀನು ಸಿಕ್ಕೇವೆ. ಅಪರೂಪಕ್ಕೊಂದು ದಿವಸ ಸಿಕ್ಕೇವೆ. ತಗೋಬಾ. ನೀನು ಅದು ಯಾಕೆ ಹಿಂಗೆ ಆಡ್ತಿದ್ಯಾ? ಯಾಕೆ ರಂಗಜ್ಜಿ ಇಲ್ಲ ಅಂತ ಹಂಗೆ ಹೇಳ್ತಿದ್ಯಾ? ತೊಳೆಯೋರಿಲ್ಲ ಅಂತ. ಬಾ ಇರ್ಲಿ, ಏನು ಆಗಲ್ಲ. ಒಂದು ಗಳಿಗೆ ಇಟ್ಟು ಆಮೇಲೆ ಬರುತ್ತೆ. ಹೊಲ್ತಾವಿಂದ ಎಲ್ಲೂ ಹೋಗಿಲ್ವಲ್ಲ, ಇನ್ನೇನು ಬಂದು ತೊಳೆದು ಕೊಡುತ್ತೆ. ಬಾರಜ್ಜಿ ಏನೂ ಆಗಲ್ಲ. ತಗೋಬಾ ಸುಮ್ಮನೆ. ಅಜ್ಜಿ ಮೀನ್ ಹೆಂಗಿದಾವೆ? ಎಲ್ಲ 2-2.5 kg ಮೇಲೆ ಇರೋದ್ ಕಣಜ್ಜಿ. ಅಪರೂಪದ ಮೀನ್ ಸಿಕ್ಕೈತೆ. ನೀನ್ ನೋಡಿರೆ ತಗೊಳಲ್ಲ ಅಂತಿದ್ಯಾ? ತಗೋಬಾರಜ್ಜಿ ಸುಮ್ನೆ. ಇನ್ನೆ ಯಾವತ್ತೂ ಸಿಗಲ್ಲ ನೋಡಿ ಇಂಥ ಮೀನು. ತಗ ಸುಮ್ನೆ. ಕಣ್ಲ ಪಾಪ, ಮೀನೇನೋ ಚೆನ್ನಾಗಿದಾವೆ. ಏನ್ ಮಾಡ್ತೀಯ ನನಗೆ? ಅದು ಇದು ಕೆಲಸ ಬೇರೆ ಐತ್ ಕಣ್ಲ ಪಾಪ. ಈಗ ತೊಳೆಯವ್ರು ಗಿರಿಯವ್ರು ಯಾರು ಇಲ್ಲ ಕಣ ಮಂತಾವು. ಎಲ್ಲ ಹೊಲ್ದತ್ರ ಕೆಲಸ ಮಾಡ್ತಿದಾರೆ. ಈಗ ಮೀನ್ ತಗೊಂಡ್ ಕುತ್ಕೊಂಡ್ಬಿಟ್ರೆ ನಾನು ಮನೆ ಕೆಲಸ ಯಾವಾಗ ಮಾಡೋಣ? ಮೀನ್ ತೊಳೆಯೋದು ಯಾವಾಗ? ನಿಮ್ ರಂಗಜ್ಜ ಮೀನ್ ತಗೊಂಡು ತೊಳೆಯಲ್ಲ ಏನಿಲ್ಲ. ನನ್ಗೆ ಬೈಯುತ್ತೆ. ತಗೊಂಡಿದ್ಯಾ ಅದೇನ್ ತೊಳಿಬಾ ಅಂತ ಬೈಯುತ್ ಕಣಪ್ಪ. ಏನ್ ಮಾಡೋದು ಏನೋ. ನಂತ ದುಡ್ಡು ಬೇರೆ ಇಲ್ಲ ಕಣ್ಲ ಪಾಪ. ಅವಜ್ಜ ಬಂದಾದ್ಮೇಲೆನೆ ದುಡ್ಡು ಕೊಡೋದು ನಿನ್ಗೆ. ಏನ್ ಮಾಡೋದು ಏನಪ್ಪ ಒಂದು ಗೊತ್ತಾಗ್ತಿಲ್ಲ. ಈ ಹುಡ್ಗ ಬೇರೆ ಹಂಗೆ ಅಯ್ಯ ಅನ್ನಿಸ್ತಿದ ತಗಳಜಿ ಅಂತ. ಏನ್ ಮಾಡೋದು ಏನಪ್ಪ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ. ಅದೇನ ಈ ಅಜ್ಜಿ ಮಾತಾಡೋದು? ಅಲ್ಲ ಕಣಜಿ, ಇವಾಗ ದುಡ್ಡು ಯಾರು ನಿಮ್ ತಾವ್ ಕೇಳಿದ್ದು? ನಾನು ಯಾವತ್ತಾದ್ರೂ ಇಸ್ಕೊಂತೀನಿ ಬಾರಜ್ಜಿ. ಏನ್ ದುಡ್ಡೇನು ಕೊಡ್ದಂಗೆ ಏನೇನು ಊರ್ ಬಿಟ್ಟು ಹೋಗ್ತೀರಿ ಅಂದ್ರಜ್ಜಿ ನೀವು? ತಗೋಬರ್ರಿ ಮೊದ್ಲು ಮೀನ್ ತಗೊಳ್ರಿ. ಅಪರೂಪದ ಮೀನ್ ಐತೆ, ತಗ ತಿನ್ಬರ್ರಿ. ಇನ್ನೇನು ಪಕ್ಕದೂರಿಗೆ ಹೋದ್ರೆ ನೋಡು ಒಂದೇ ಒಂದು ಮೀನ್ ಸಿಗಲ್ಲ. ಎಲ್ಲರೂ ತಗೊಂಡ್ಬಿಡ್ತಾರೆ. ಏನಂದ್ರೆ ನೀನ್ ಮಂತಾವ್ ಬಂದ್ರೆ ಒಂಚೂರು ಟೀ ಗೀನೋ ನೀರ್ ಕೊಡೋದು ಭಾಳ ಚೆನ್ನಾಗಿ ನೋಡ್ತೀಯ. ಫಸ್ಟಿಂದಾನು ಚಿಕ್ಕವನಿಂದಾನು ನೋಡ್ತಿದ್ದೀನಿ. ಒಳ್ಳೆ ಅಜ್ಜಿ ನೀನು. ಏನೋ ತಿನ್ಲಿ ನಮ್ಮ ಅಜ್ಜಿ ಅಂತ ಏನೋ ಒಂದು ಹೇಳಿದ್ರೆ ಅತ್ಲಾಗಿ ನೀನ್ ನೋಡಿದ್ರೆ ಹೆಂಗ್ ಬೇಕಂಗ್ ಮಾತಾಡ್ತಿದ್ಯಾ. ಮಾತ್ಲಾಗಿ ತಗೊಳಲ್ಲ ಹಂಗೆ ಹಿಂಗೆ ಅಂತಿದ್ಯಾ. ಬಿಡತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತೆ? ನಿನ್ಗೆ ಯಾಕ ಮನ್ಸಿಲ್ಲ ಅನ್ಸುತ್ತೆ? ಬಿಡು ಹೋಗ್ಲಿ, ಅತ್ಲಾಗಿ ಹೋಗ್ತೀನಿ. ಹಂಗೇನಿಲ್ಲ ಕಣ್ಲ ಪಾಪ, ನನಗ್ ಮನ್ಸಿಲ್ದಂಗೆ ಇಲ್ಲ.
ನಿನಗೆ ಗೊತ್ತಿರಂಗೆನೆ ನನಗೆ ಚಿಕನ್ ಮಟನ್ಗಿಂತ ಈ ಮೀನ್ ಅಂದ್ರೆ ಬಹಳ ಇಷ್ಟ. ನಿನಗೂ ಗೊತ್ತಿರೋ ವಿಷಯನೇನೆ. ಮೀನು ಇನ್ನೊಂದು ಆರೋಗ್ಯಕ್ಕೆಲ್ಲ ಬಹಳ ಒಳ್ಳೇದಂತೆ ಕಣ್ಲ ಪಾಪ. ಕಣ್ಣಿಗೆ ಅದೆಂತದ BP ಗೆ ಎಲ್ಲದಕ್ಕೂ ಬಹಳ ಒಳ್ಳೇದಂತೆ. ಆದ್ರೆ ಏನ್ ಮಾಡ್ತೀಯಪ್ಪ ಇವಾಗ ನಂತ ದುಡ್ಡಿಂದ ಇನ್ನೇನು ನೀನು ಮುಂದಿನ ವಾರ ನಾನು ಬಂದು ಇಸ್ಕೊಂಡು ಹೋಗ್ತೀಯ, ಅದೇನ್ ತೊಂದ್ರೆ ಇಲ್ಲ. ಈಗ ಮಂತಾವ್ ತೊಳೆಯರಿಲ್ಲ ಕಣ್ಲ ಪಾಪ, ಅದೇ ಒಂದು ಬೇಜಾರು. ಇರ್ಲಿ ಕೊಡಪ್ಪ. ಯಾವ್ದೈತೆ ಮೀನು? ಜಿಲೇಬಿ ಐತಾ? ಇದ್ಯಾವ್ದಲ್ಲ ಪಾಪ ಇವು ದೊಡ್ಡ ದೊಡ್ಡವಿದಾವಲ್ಲ, ಯಾವ ಜಾತಿ ಇವು ಮೀನು? ಇದ್ಯಾಕಜ್ಜಿ ಇದು ಯಾವ್ದಂತ ಗೊತ್ತಿಲ್ವ ನಿನಗೆ? ಕಟ್ಲ ಅಲ್ವೇನಜ್ಜಿ? ಏನಂದ್ರೆ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇನೆ. ಸಖತ್ ದಪ್ಪ ದಪ್ಪವಿದಾವೆ ಇವತ್ತು. ಬೇರೆ ಕೆರೆ ಮೀನು ಭಾಳ ಚೆನ್ನಾಗಿದಾವೆ ಕಣಜ್ಜಿ. ಒಳ್ಳೆ ದೊಡ್ಡ ದೊಡ್ಡವಿದಾವೆ. 2.5 kg 3 kg ಮೇಲ್ಗಡೆ ನೀವು ಇರಬು. ತಗ ನೋಡಿ, ಒಂದ್ 2 ತಗಣ್ತೀಯಾ, 1 ತಗಣ್ತೀಯಾ ನೋಡು. 3 kg 3.5 kg ಇದೊಂದು ತೂಗುತ್ತೆ. ಒಳ್ಳೆ ಬಿಗ್ ಆಗೈತೆ. ಒಂದೇ ಒಂದು ಕೊಟ್ಬಿಡ್ಲಾ? ಏನು ಒಂದು 1.25 2 kg ಬರೋವಂಥದ್ದು ಒಂದು 2-3 ಬರಂಗ್ ಕೊಡೋಣ? ಅಲ್ಲ ಪಾಪ, ರೇಟ್ ಹೆಂಗೈತೆ? ರೇಟಿಂದ ಇರ್ಲಿ, ನಾನು ಹೆಚ್ಚು ಕಮ್ಮಿ ಹಾಕ್ಕೊಡ್ತೀನಿ. ತಗೊಳಜ್ಜಿ ನೀನು. ಒತ್ತಾಯ್ತು. ಮೀನು ಜಾಸ್ತಿ ಟೈಮು ಬಿಸಿಲಲ್ಲೆಲ್ಲ ನಿಂತ್ಕೋಬಾರ್ದು ಕಣಜ್ಜಿ, ಹಾಳಾಗೋಗ್ಬಿಡುತ್ತೆ. ಬೇಗ ವ್ಯಾಪಾರ ಮಾಡಿ ಹೋಗ್ಬೇಕು, ನನಗೂ ಕೆಲಸ ಐತೆ. ತಗ ಬೇಗ. ಎಲ್ಲಾರ್ಗು 160 ರೂಪಾಯಿ kg ಹೆಂಗೆ ಹಾಕ್ಕೊಡ್ತಿದ್ದೀನಿ. ನಿಮ್ಗೆ ಇನ್ನೊಂದು 10 ರೂಪಾಯಿ ಕಡಿಮೆನೇ ಹಾಕ್ಕೊಡ್ತೀನಿ. ತಗ ಸುಮ್ಮನೆ. ಅಲ್ಲ ಪಾಪ, 160 150 ಅಂತಿದ್ಯಾ? 130 ರೂಪಾಯಿ kg ಹೆಂಗ್ ಎಲ್ಲಾರು ಕೊಟ್ಟೋಗಿದ್ದಾರೆ. ನೀನ್ ನೋಡಿದ್ರೆ ಈ ಪಾಟಿ ರೇಟ್ ಹೇಳ್ತಿದ್ದಲ್ಲ ಪಾಪ. ಹಂಗಲ್ ಕಣ್ಗವ್ರಜ್ಜಿ, ಆ ಮೀನುಗಳು ಇದ್ದಿದ್ರೆ ಒಂದು 1/4 kg ಅರ್ಧ kg ಮೀನ್ ಇದ್ದಿದ್ರೆ ನಾನು 130 ರೂಪಾಯಿ kg ಹಂಗೆ ಕೊಟ್ಟೋಗ್ತಿದ್ದೆ. ಇವಂದ್ರೆ ಒಂಚೂರು ದೊಡ್ಡ ಮೀನುಗಳು ಕಣಜ್ಜಿ, ದೊಡ್ಡವಿದಾವೆ. 2.5 kg 3 kg ತೂಗವು ಮೀನು. ಹಂಗಾಗಿ ಒಂದು 10 ರೂಪಾಯಿ 20 ರೂಪಾಯಿ ರೇಟ್ ಜಾಸ್ತಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಕೊಡ್ತೀನಿ ತಗೊಳಮ್ಮ. ಇನ್ನೇನು 140 ರೂಪಾಯಿ kg ಹಂಗೆ ಕೊಟ್ಟೋಗ್ತೀನಿ. ತಗ ಸುಮ್ಮನೆ. ಕೊಡೋಣ, ಒಂದ್ 2 ಬಾರ ದೊಡ್ಡ ದೊಡ್ಡವು. ನೀನೇನ್ ಮೀನ್ ತೊಳೆಯಕ್ ಬರ್ಬೇಡ, ತಗಬಾರದಿ ಸುಮ್ನೆ. ನಾನು ತಾತ ಆಮೇಲೆ ತೊಳಿತೀವಿ, ನೀನೇನ್ ತಲೆ ಕೆಡಿಸ್ಕೋಬೇಡ. ನಿನ್ ಕೆಲ್ಸ ಏನಾಯ್ತು ಅದು ಮಾಡ್ಕೊಳವಂತೆ. ಬಾರಜಿ ಮೀನ್ ತಗ ಮೊದ್ಲು. ಸರಿಕಣ್ ಕೊಡ್ಲಾ ಪಾಪ? ನೋಡಿ ಚೆನ್ನಾಗಿರೋ 1-2 ದೊಡ್ಡವು ಹಾಕು. ನೋಡಿದ್ರಂದ್ರಪ್ಪ, ಈ ಕತೆ ಇಷ್ಟ ಆಯ್ತಾ ನಿಮ್ಗೆ? ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ.